ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಾನು ಟೈಟಲಲ್ಲಿ ಹೇಳ್ದಂಗೆ ಇದು ನಮ್ಮ ಬೊಬ್ಲುನ ಫಸ್ಟ್ ಆಟೋ ರೈಡ್. ಸೊ ಫುಲ್ಲು ಕ್ಯೂರಿಯಾಸಿಟಿಲಿ ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ. ನಾವು ಬಂದಿದ್ದು ಬಾವಿಕೆರೆಯಲ್ಲಿ ಶನೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಬಂದಿದ್ವಿ. ಯೂಶ್ವಲಿ ಚಿಕ್ಕವಳಿದ್ದಾಗ ಮಂತ್ಲಿ ಒಂದು ಟ್ವೈಸ್ ಅವರು ಬರ್ತಾಯಿದ್ದೆ ಅಮ್ಮ ನನ್ನನ್ನು ಕರ್ಕೊಂಡು ಬರೋರು. ಅಷ್ಟು ಟೆಂಪಲಿಗೆ ವಿಸಿಟ್ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ಈ ಕಡೆ ಬರೋದನ್ನು ಕಮ್ಮಿ ಮಾಡಿದ್ವಿ. ಇನ್ನೊಂದು ಡ್ಯಾಮ್ ಹತ್ರ ಒಂದು ಶನೇಶ್ವರ ಟೆಂಪಲ್ ಇದೆ, ಅಲ್ಲಿಗೂ ಹೋಗ್ತಾ ಇದ್ವಿ ಅವಾಗ. ಆ್ಯಕ್ಚುಲಿ ಈ ವ್ಲಾಗ್ ನಾನು ಬೇಗನೆ ಹಾಕಬೇಕಾಯಿತು, ಸ್ವಲ್ಪ ಲೇಟ್ ಆಯಿತು. ಇದು ಶನೇಶ್ವರ ದಿನಾಚರಣೆ ಇದ್ದಿದ್ದ ದಿನ ನಾವು ಟೆಂಪಲ್ಗೆ ಹೋಗಿದ್ದು. ನಾನು, ಬಬ್ಲು ಅಮ್ಮ ಮತ್ತು ತಾರಾ ಆಂಟಿ ಇಷ್ಟು ಚೆನ್ನಾಗಿ ಹೋಗಿದ್ವಿ. ನಮ್ಮ ಬಬ್ಲು ಬಂದಮೇಲೆ ನಾವು ಎಲ್ಲಿಗೆ ಹೋದ್ರೂ ಲೇಟಾಗೇ ಹೋಗೋದು. ಹಾಗಾಗಿ ಇಲ್ಲೂ ಅಷ್ಟೇ, ಇಲ್ಲಿ ದೇವರೆಲ್ಲ ಹೇಳಿಕೆ ಎಲ್ಲ ಇರುತ್ತೆ. ಸೊ ಅದೆಲ್ಲ ಆಗಿ ಇನ್ನೇನು ಬಿಡೋ ಟೈಮಿಗೆ ನಾವು ಹೋದ್ವಿ. ಸೊ ಕರೆಕ್ಟಾಗಿ ನಮಗೆಲ್ಲ ಅಂದರೆ ಆರತಿ, ಪೂಜೆ, ಪ್ರಸಾದ ಎಲ್ಲದೂ ಚೆನ್ನಾಗಿ ಸಿಕ್ತು. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿದ್ದಾಗ ತುಂಬ ಹೋಗ್ತಿದ್ವಿ ಅಂತ. ಎಷ್ಟು ಚೇಂಜ್ ಆಗಿದೆ ಅಂದರೆ, ನಾನೊಂದು ಇಲ್ಲಿಗೆ ಬರ್ದಲೇ ಒಂದು 7-8 ಇಯರ್ಸ್ ಆಯಿತು ಅನಿಸುತ್ತೆ. ಸೊ ತುಂಬ ಚೇಂಜಸ್ ಆಗಿದೆ. ಈ ಥರ ಇರಲೇ ಇಲ್ಲ. ನಾವು ಬರುವಾಗ ಫುಲ್ಲು ಅಪ್ಪಲಿತ್ತು. ಆಮೇಲೆ ಹಿಂಗೆಲ್ಲ ಕಾಂಕ್ರೀಟ್ ಅವೆಲ್ಲ ಏನೂ ಇರಲಿಲ್ಲ, ಕಟ್ಸಿರಲಿಲ್ಲ. ಆಮೇಲೆ ಈಗ ಟೆಂಪಲ್ ಇತ್ತಲ್ಲ, ಆ ಹೊಸ ಟೆಂಪಲ್ಲು ಇನ್ನೂ ಆಗಿರಲಿಲ್ಲ ಅಮ್ಮನವ್ರದ್ದು. ಒಂಥರ ಚೆನ್ನಾಗಿತ್ತು ಅವಾಗ. ಸ್ಟಾರ್ಟಿಂಗ್ ಹೋದಾಗ ನನಗೇ ಇಷ್ಟೊಂದು ಚೇಂಜಸ್ ಆಗಿದೆಯಲ್ಲ ಅಂತ ಅನಿಸಿತ್ತು. ಬಟ್ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಇವಾಗೆಲ್ಲದೂ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅವಾಗೆಲ್ಲ ಎಳ್ಳಿನ ಬತ್ತಿ ಇರ್ಬೋದು, ಪ್ರಸಾದ, ಆಮೇಲೆ ನಿಂಬೆಹಣ್ಣು ಅದೆಲ್ಲದನ್ನು ನಾವು ತೊಗೊಂಡೋಗ್ಬೇಕಾಯಿತು. ಬಟ್ ಇವಾಗ ಒಂಥರ ಬೆಂಗಳೂರು ಸಿಸ್ಟಮೇ ಅಲ್ಲಿಗೂ ಬಂದಿದೆ. ಅಂದರೆ ಅಲ್ಲೇ ಎಲ್ಲದೂ ಸಿಗುತ್ತೆ. ಯಾವ ಪೂಜೆ ಸೇವೆ ಮಾಡ್ತೀವಿ ಅದ್ರದ್ದೆಲ್ಲ ಇಂಗ್ರೀಡಿಯೆಂಟ್ಸ್, ಥಿಂಗ್ಸ್ ಅವರೇ ಕೊಡ್ತಾರೆ. ಎಳ್ಳಿರ್ಬೋದು, ನಿಂಬೆಹಣ್ಣು ಎಲ್ಲದೂ. ನಮ್ಮ ಊರಲ್ಲಿ ಈ ಶನೇಶ್ವರ ಟೆಂಪಲ್ ತುಂಬ ಪವರ್ಫುಲ್. ಬೆಂಗಳೂರಿಂದಲೂ ತುಂಬ ಜನ ಬರ್ತಾರೆ ಇಲ್ಲಿಗೆ. ನಮ್ಮ ರಿಲೇಟಿವ್ಸಲ್ಲಿ ಎಷ್ಟೊಂದು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಅಷ್ಟು ನಂಬಿಕೆ ಆ್ಯಂಡ್ ಅಂದ್ಕೊಂಡಿದ್ದು ಆಗುತ್ತೆ. ಮಗನೇ ಸೊ ಹೋಗಿದ ತಕ್ಷಣವೇ ದೇವ್ರ ದರ್ಶನ ಆಯಿತು, ಪ್ರಸಾದ ಸಿಕ್ತು. ಹಾಗೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ನೆಕ್ಸ್ಟ್ ರಿಟರ್ನ್ ಬಂದ್ವಿ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ನಮ್ಮ ಬಬ್ಲು ಎಷ್ಟು ಇವಾಗ ತರಲೆ ತುಂಟ ಆಗ್ತಿದ್ದಾನೆ ಅಂತ. ಇನ್ಮೇಲೆ ನನ್ನ ಸ್ಥಿತಿಗತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವನು ಹಿಡಿಯೋದ್ರಲ್ಲೇ ಆಗುತ್ತೆ ದಿನ ಎಲ್ಲ. ಅಷ್ಟು ಇವಾಗ ಹುಷಾರಾಗಿ ಇವನನ್ನು ನೋಡ್ಕೊಬೇಕು. ಆ್ಯಂಡ್ ನಿಜ ಮನೇಲಿ ಎಷ್ಟು ಜನ ಇದ್ದರೂ ಸಾಕಾಗಲ್ಲ. ಯಾಕಂದರೆ ನಾವು ಅಡುಗೆಯಲ್ಲಿ ಹೆಂಗೆ ಅಂತ ಒಬ್ಬರು ಬ್ಯುಸಿ ಆದರೆ ಇಲ್ಲಿ ಇವನ ಮೇಲೆ ಒಂದು ಕಣ್ಣಿಟ್ಟು ಒಬ್ಬರು ನೋಡ್ಕೊತಿರ್ಬೇಕು. ಈಗ ನಿಂತಿರ್ತಾನೆ, ಕೂರೋದ್ರೆಲ್ಲ ಬಹಳ ಹುಷಾರಿಂದ ಕೂರ್ತಾನೆ, ಆದ್ರೂ ನೋಡ್ತಾನೆ ಇರಬೇಕು ನಾವು. ಒಳ್ಳೆ ಗಟ್ಟಿಮುಟ್ಟಿದೆ ಅಲ್ಲ.
ಮುದ್ದು ಹಂಗಲ್ಲ ನಿಂತ್ಕೋ ನಿಂತ್ಕೋ. ಮುಂದೆ ರೂಢಿ ಆಗಬೇಕು. ನಿಂಗೆ ಕುತ್ಕೊಂಡು ತಳ್ಳಕ್ಕಲ್ಲಪ್ಪ ತರಿಸಿದ್ದು. ಬಬ್ಲು ಎದ್ದೋ. ಬಾ ಬಬ್ಲು ಬಾ. ಹಾಂ ಈಗ ರೆಡಿ 1 2 3 ಸ್ಟಾರ್ಟ್. ಬಾ ಯೇ ಟಿಶು. ಹಾಂ ಇದಾರಂತೆ ಅಮ್ಮ. ಈ ಟಿಶುಮ್ ಟಿಶುಮ್ ಯೇ ಯೇ. ಈಗ ಈ ಕಡೆ ಬಾ 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 ಬಬ್ಲು ಬಬ್ಲು ಬಾ ಬಾ ಬಾ. ಅಯ್ಯೋ ಬಾ 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 ಬಾ. ನೀನು ಮುಂದೆ ನೋಡ್ಕೊಂಡು ಬರಬೇಕು, ಇಲ್ಲೇನೋ ನೋಡ್ಕೊಂಡು ಬರೋದಲ್ಲ. ಹಾಂ ಡಿಶುಮ್ 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 ಯೇ. ಹಾಂ ಹಾಂ ಇದಾ. ಈಗ ಆ ಕಡೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಇದು ನಮ್ಮ ಟ್ರೆಡಿಷ್ನಲ್ ವಾಕರ್ ಇದು. ಅವಾಗೆಲ್ಲ ಇದೇ ಥರ ಇದ್ದಿದ್ದಲ್ವಾ. ಸೊ ಅಪ್ಪನೇ ನಮ್ಮೂರಲ್ಲಿರೋ ಆಚಾರ್ಯರ ಹತ್ರ ಮಾಡಿಸ್ಕೊಂಡು ಬಂದಿದ್ದು. ಅಂದರೆ ಅವನಿಗೆ ನಡಿಬೇಕು ವಾಕರಲ್ಲೇ ಇದ್ದರೆ ತುಂಬ ಸಪೋರ್ಟ್ ಕೊಟ್ಟಂಗೆ ಆಗುತ್ತಲ್ವ. ಸೊ ಇವಾಗ ಚೂರು ದೊಡ್ಡವನಾಗಿದ್ದಾನಲ್ಲ, ಇಂಡಿಪೆಂಡೆಂಟಾಗಿ ನಡೆಯೋಕ್ಕೆ ಆ್ಯಂಡ್ ಸ್ವಲ್ಪ ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ ಅಂತ ಅಪ್ಪ ಮಾಡಿಸ್ಕೊಂಡು ಬಂದರು. ಸ್ಟಾರ್ಟಿಂಗ್ ಫಸ್ಟ್ ಡೇ ಸ್ವಲ್ಪ ಹಂಗೆ ಅಲ್ವಾ, ಹೊಸ ಟಾಯ್ಸ್ ಇರಲಿ ಏನೇ ಇರಲಿ ಫಸ್ಟ್ ಡೇಗೆ ಅವರು ಅಷ್ಟೊಂದು ಹೊಂದ್ಕೊಳ್ಳಲ್ಲ. ಆಮೇಲೆ ಚೆನ್ನಾಗಿ ಆಡ್ತಿದ್ದ ಅದರಲ್ಲಿ. ಅಜ್ಜ ತಾತ ಅಂತೆಲ್ಲ ಅನ್ನತ್ತೆ. ಯಾರತ್ರ ತಡೀರಿ, ಯಾರತ್ರ ಬರ್ತ ನೋಡೋಣ. ಏ ಮನು ಯಾರು ಬೇಕು? ಅಜ್ಜಿನ ಮಾವನ? ಆವಾಗ ಸರಿ ಇತ್ತು, ಈಗ ಹಿಂಗೆ ಆಗ್ತೈತೆ. ಆಮೇಲೆ ಸರಿ ಆಗುತ್ತೆ. ಹಾಂ ಹೌದಾ, ಸರಿ ಆಗುತ್ತೆ. ಚೇಂಜಸ್ ಮಕ್ಳುಗಳು ಈಗಿದ್ದಂಗೆ ಇರಲ್ಲ. ಆ್ಯಂಡ್ ಎನ್ ಆರ್ ಪುರದಿಂದ ವಿಜಯ ಆಂಟಿ, ಮನು, ದೊಡ್ಡಪ್ಪ, ಆಮೇಲೆ ಇನ್ನೊಬ್ಬರು ಫ್ಯಾಮಿಲಿ ಫ್ರೆಂಡ್ ಮಮತಾ ಆಂಟಿ ಅಂತ ಎಷ್ಟು ಜನ ಬಂದಿದ್ದರು. ಅಂದರೆ ಸ್ವಲ್ಪ ತರೀಕೆರೆಯಲ್ಲಿ ಏನೋ ಕೆಲಸ ಇತ್ತು ಅಂತ ಬಂದಿದ್ದು. ಅಂತಿವೆ ಬಬ್ಲುನ ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಬಂದಿದ್ದರು. ಎಲ್ಲರೂ ಅಷ್ಟೇ ನಾಮಕರಣ ಆದಮೇಲೆ ಆಲ್ಮೋಸ್ಟ್ ನೋಡಿಲ್ಲ ಬಬ್ಲುನ, ಹಂಗಾಗಿ ಬಂದಿದ್ದರು. ಆರೋಗ್ಯಕ್ಕೆ ಹಾನಿಕರ ಅಂತ ಸಬ್ ಟೈಟಲ್ಲು. ಇಲ್ಲಿ ಮುದ್ದು 1 2 3. ಆ್ಯಂಡ್ ತುಂಬ ಹೊತ್ತು ಏನೂ ಇರಲಿಲ್ಲ, ಒಂದು 20 ಮಿನಿಟ್ಸ್ ಇದ್ರೇನೋ ಅಷ್ಟೇ. ಹಂಗೆ ಸುಮ್ಮನೆ ನೋಡ್ಕೊಂಡು ಮಾತಾಡ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಹೋದರು. ಆ್ಯಂಡ್ ಆಂಟಿ ನನಗೆ ಹಲಸಿನ ಹಣ್ಣು ಇಷ್ಟ ಅಂತ ಹೇಳಿದ್ದೆ, ಹಾಗಾಗಿ ಒಂದು 2 ದೊಡ್ಡ ದೊಡ್ಡ ಹಲಸಿನ ಹಣ್ಣು ತಂದಿದ್ರು. ಬಟ್ ಅದಿನ್ನೂ ಕಾಯಿ ಆಗಿತ್ತು ಅಂತ ಹಾಗೆ ಎತ್ತಿಟ್ಟಿದ್ದೆ. ಸೊ ನಾನು ಎನ್ ಆರ್ ಪುರ ಮತ್ತು ದೊಡ್ಡಮ್ಮ ಮನೆ ಹಿಂಗೆಲ್ಲ ಹೋಗ್ದಲೇ ವರ್ಷದ ಮೇಲೆ ಆಗಿದೆ, 1 ವರ್ಷನೇ ಆಯಿತು ಅನಿಸುತ್ತೆ.
ಸೊ ಎಲ್ಲ ಹೋಗಬೇಕು, ಯಾವಾಗ ಟೈಮ್ ಬರುತ್ತೆ ಗೊತ್ತಿಲ್ಲ, ಬಟ್ ತುಂಬ ಹೋಗ್ಬೇಕು ಅನ್ನಿಸ್ತಿದೆ. ನೋಡೋಣ, ಸಾಧ್ಯ ಆದರೆ ಅಲ್ಲಿಗೆ ಒಂದು ಸರಿ ವಿಸಿಟ್ ಮಾಡಿ ಬರೋಣ ಅಂತಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ವಿಶೇಷತೆ, ನನ್ನ ಮಗ ಮೊಬೈಲಲ್ಲಿ ತುಂಬ ಚಬ್ಬಿಯಾಗಿ ಕಾಣಿಸ್ತಾನೆ. ಡೈರೆಕ್ಟಾಗಿ ಏನು ಅಷ್ಟಿಲ್ಲ, ಬಟ್ ಹೆಲ್ದಿ ವೆಯ್ಟ್ ಇದ್ದಾನೆ, ಡಾಕ್ಟರೆಲ್ಲ ಹೇಳಿದ್ದಾರೆ. ಬಟ್ ಅದೇ ನೋಡಿದವರೆಲ್ಲರೂ ಅಷ್ಟೇ, ಮೊಬೈಲಲ್ಲಿ ದಪ್ಪ ಕಾಣಿಸ್ತಾನೆ, ಸ್ವಲ್ಪ ಡೈರೆಕ್ಟಾಗಿ ಅಷ್ಟಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಎಲ್ಲರದು ಇದೆ. ಫಸ್ಟ್ ಟೈಮ್ ಬಬ್ಲೂನ ಯಾರು ನೋಡ್ತಾರೆ ಎಲ್ಲರೂ ಹಂಗೆ ಅಂತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಗೊತ್ತಿಲ್ಲ. ನನ್ನ ಮೊಬೈಲಲ್ಲಿ ನನ್ನ ಮಗ ದಪ್ಪ ಕಾಣ್ತಾನೆ, ನಾನು ಸಣ್ಣ ಕಾಣ್ತೀನಿ. ಡೈರೆಕ್ಟಾಗಿ ನಾನು ದಪ್ಪ ಕಾಣ್ತೀನಿ, ನನ್ನ ಮಗ ಸಣ್ಣ ಕಾಣ್ತಾನೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ನನ್ನ ಮೊಬೈಲ್, ಬಿಕಾಸ್ ಇದರಲ್ಲಾದ್ರೂ ಸ್ವಲ್ಪ ಸಣ್ಣ ಕಾಣಿಸ್ತೀನಲ್ಲ ಅಂತ ಖುಷಿ ಅಷ್ಟೇ. ಬಬ್ಲು ಹೆಂಗಳದು ಬಬ್ಲು ಬಾಬಾ ಅಂತಾನೆ. ವಿಶ್ವನು ವಿಶ್ವನು ಈ ಬಬ್ಲು ಹೆಂಗಳದು ಹಿಂಗೆ ಈ ಅಂತ. ಬಬ್ಲು ಹೆಂಗಳದು ಹಿಂಗೆ. ಬಬ್ಲು ಇಲ್ಲಿ ಈ ಎಲ್ಲ ನೋಡ್ತಾ ಇದ್ದೆ. ತಾತಂಗ್ ಮಾಡು, ತಾತಂಗ್ ಹುಷನ್ ಬಾ ಬಾ, ಇಲ್ಲಿ ದೊಡ್ಡಪ್ಪನ ಹತ್ರ ಹೋಗ್ತಾ ಐತೆ. ಟಾಟಾ ಬಬ್ಲು, ಹೋಗ್ತಿದೀಯಾ? ನನಗೆ ಎಲ್ಲದಕ್ಕೂ ಜೈ. ಬಾಯ್ ಬಾಯ್, ಕರ್ಕೊಂಡೋಗ್ರಿ ಆಂಟಿ. ಇಲ್ಲ. ಸೊ ಫ್ರೆಂಡ್ಸ್, ಮಾರ್ನಿಂಗ್ ದೊಡ್ಡಪ್ಪ ಆಂಟಿ ಎಲ್ಲ ಬಂದೋದ್ರು. ಅದೇ ಸಂಜೆ ಮತ್ತೆ ಅಕ್ಕ ರಮ್ಯಾ ಮತ್ತು ಮಕ್ಕಳೆಲ್ಲ ಬಂದಿದ್ದರು. ನಮ್ಮ ದೊಡ್ಡಪ್ಪ ಈಗ ನೋಡಿದ್ರಲ್ಲ, ಅವ್ರ ಮಗಳೇ ರಮ್ಯಾ, ಅವ್ರ ಮೊಮ್ಮಕ್ಕಳು ಇವರಿಬ್ಬರು, ಆರುಷಿ ಅಂತ ಅಂದ್ಬಿಟ್ಟು. ಅವರು ಅಷ್ಟೇ, ಅವರು ಪುಟ್ಟ ಇದ್ದಾಗ ನಾನು ಮುದ್ದಾಡ್ತಿದ್ದೆ, ಈಗ ಚೂರು ದೊಡ್ಡ ಆಗಿ ನನ್ನ ಮಗನ ಅವರೆಲ್ಲ ಮುದ್ದಾಡ್ತಿದ್ದಾರೆ. ಇದು ನಾನು ಹಂಚಿ ಮಿಂಚಿ, ಸಣ್ಣಮ್ಮಿ ದೊಡ್ಡಮ್ಮಿ, ಇವನ್ ಸಣ್ಣ ತಮ್ಮಣ್ಣಿ. ಅಂತಿ ಮಿಂತಿ ತಾಮಂತ್ ಅಂತಿ ಕಜ್ಜಾ ಪೇಪರ್ ಟಸ್. ಅವನಿಗೆ ಮಾಡಕ್ ಬರುತ್ತಷ್ಟೇ, ಎತ್ತಕ್ ಬರಲ್ಲ. ಆ್ಯಂಡ್ ಫ್ರೆಂಡ್ಸ್, ಆಂಟಿಯ ಹಲಸಿನ ಹಣ್ಣು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ಹಣ್ಣಾಗಿತ್ತು. ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ನಾನು ಆಂಟಿ ಮನೆಯವ್ರ ತಿಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತೃಪ್ತಿ ಆಗೋಷ್ಟು ತಿಂದೆ. ಆ್ಯಂಡ್ ನೆಕ್ಸ್ಟು ಏನಾಯಿತು ಸ್ಟೋರಿ ನಿಮಗೆ ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ, ಹಲಸಿನ ಹಣ್ಣಿನ ಸ್ಟೋರಿನ. ಶೂ ಲೂಸ್ ಆಯ್ತಲ್ಲ, ಅವನಿಗೆ ಗ್ರಿಪ್ ಸಿಕ್ತಿಲ್ಲ. ಹಾಂ, ಅಲ್ಲ ಆ ಕಡೆ ಹೋಗ. ನಾಯಿ ಡಾಗಿ
ಡಾಗಿ ಡಾಗಿ ಡಾಗಿ ಪಾಪನ್ ಹೋಗೋಣ ನಾವೀಗ ಅಜ್ಜಿ ಮನೆಗೆ ಹೋಗೋದಾ ಹೋಗೋಣ ಈಗ ಮತ್ತೆ ಹೋಗದ್ ನಾವು ಅವನೇ ಅಪ್ಪತ್ತು ತಂದು ನೋಡು ನೋಡು ಹೆಂಗತ್ತ ಸ್ಟಾರ್ಟ್ ನೋಡಿದ್ರಲ್ಲ ಇವಾಗ ನಮ್ಮ ಬಬ್ಲು ಎಷ್ಟು ಖುಷಿಯಿಂದ ಓಡಿಸ್ತಾನೆ ಅಂತ ಅಂದ್ಬಿಟ್ಟು ಗಾಡಿನ. ಸೊ ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತು ನಾನು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.